ಇದಕ್ಕಿದ್ದ ಹಾಗೆಯೇ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯರವರನ್ನ ಭೇಟಿಯಾಗಿದ್ರು. ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಲಾಗಿತ್ತು. ಯಾವ ವಿಚಾರಕ್ಕೆ ಹೋಗಿರಬಹುದು, ಭೇಟಿಯನ್ನು ಕೊಟ್ಟಿರಬಹುದು ಅನ್ನೋದು ಸಹಜವಾಗಿ ಎಲ್ರಿಗೂ ಕುತೂಹಲ ಇತ್ತು. ಆಗ ಹೇಳಿದ್ ಒಂದೇ, ಆರೋಗ್ಯ ವಿಚಾರಿಸಕ್ಕೆ ಅಂತ ಹೋಗಿ ಭೇಟಿ ಕೊಟ್ಟಿದ್ರು ಅಷ್ಟೇನೆ. ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ ಅಂತ. ಸಿದ್ದರಾಮಯ್ಯನವರಿಗೆ ಮಂಡಿ ನೋವು ವಿಪರೀತವಾಗಿದೆ, ಸ್ವಲ್ಪ ದಿನದಿಂದ ವೀಲ್ ಚೇರಲ್ಲಿ ಓಡಾಡಿದ್ರು. ಆ ಕಾರಣಕ್ಕಾಗಿ ಅವರ ಆರೋಗ್ಯವನ್ನ ವಿಚಾರಿಸಬೇಕಾಗಿತ್ತು. ಹೇಗೂ ಈ ಕಡೆ ಬಂದಿದ್ರಲ್ಲ, ಹಾಗೇನೆ ಸಿಎಂ ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು ಅಂತ ಹೇಳಲಾಗ್ತಾ ಇತ್ತು. ಬಟ್ ವಿಷಯ ಅದಲ್ಲ, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಅನ್ನುವಂತ ಕಾರಣಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿದ್ರು. ಸೊ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರಬಹುದು? ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಐಸಿಸಿ ಅಧ್ಯಕ್ಷರಿಗೆ ಸಾಕಷ್ಟು ಬೇಡಿಕೆಯನ್ನ ರಾಜ್ಯ ನಾಯಕರುಗಳು ಇಟ್ಟಿದ್ದಾರೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ, ಇನ್ನೊಂದು ಸಂಪುಟ ಪುನರ್ರಚನೆಯ ವಿಚಾರ. ಅದರ ಜೊತೆಗೆ ಈ ಹನಿ ಟ್ರ್ಯಾಪ್ ಅನ್ನೋದು ಸಿಕ್ಕಾಪಟ್ಟೆ ಗದ್ದಲಕ್ಕೆ ಕಾರಣವಾಗಿತ್ತು. ಸ್ವತಃ ಕಾಂಗ್ರೆಸ್ನ ನಾಯಕರೇ ಕಾಂಗ್ರೆಸ್ನಲ್ಲೇ ಯಾರೋ ಕಳ್ಳ ಇದ್ದಾನೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದು ಸಾಕಷ್ಟು ಕುತೂಹಲಕ್ಕೆ, ಚರ್ಚೆಗೆ, ಆರೋಪಗಳಿಗೆ, ಪ್ರತ್ಯಾರೋಪಗಳಿಗೆ, ಸಮರ್ಥನೆಗಳಿಗೆ, ಸಬೂಬುಗಳಿಗೆ ಕಾರಣವಾಗಿತ್ತು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಏನ್ ಡಿಸಿಷನ್ ಬಂದಿದ್ದಾರೆ, ಏನ್ ಮುಕ್ತವಾಗಿ ಮಾತನಾಡಿದ್ರು, ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ನೋಡೋದಾದ್ರೆ, ಸಿದ್ದು ಮತ್ತು ಖರ್ಗೆ ಅವರ ಚರ್ಚೆಯ ಹೈಲೈಟ್ಸ್ ಈ ರೀತಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆಯ ಬೇಡಿಕೆ, ಹನಿ ಟ್ರ್ಯಾಪ್ ಗದ್ದಲದ ನಡುವೆಗೆ ಈ ಭೇಟಿ ಆಗಿದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತು. ಭೇಟಿ ವೇಳೆ ಬಾಕಿ ಉಳಿದಿರುವಂತ ಸಂಪುಟ ಪುನರ್ರಚನೆ, ಪರಿಷತ್ನ ಖಾಲಿ ಉಳಿದಿರುವಂತ 5 ಸ್ಥಾನಗಳ ಭರ್ತಿಯ ಬಗ್ಗೆ ಸಮಾಲೋಚನೆ, ಸಂಪುಟ ಪುನರ್ರಚನೆ ವೇಳೆ 5ರಿಂದ 6 ಸಚಿವರನ್ನ ಕೈಬಿಟ್ಟು ಅವಕಾಶ ವಂಚಿತ ಹಿರಿಯರಿಗೆ ಸಂಪುಟದಲ್ಲಿ ಸ್ಥಾನ ಕಲ್ಪಿಸೋದ್ರ ಬಗ್ಗೆ ಚರ್ಚೆ, ಅಧಿವೇಶನ ಮುಗಿದ ಹಿನ್ನೆಲೆಯಲ್ಲಿ ಏಪ್ರಿಲ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಂದ್ರ ನಾಯಕರ ನಿರ್ಧಾರ, ಹಾಗೆಯೇ ಕೈ ಬಿಡುವ ಸಚಿವರು, ಸೇರ್ಪಡೆ ಆಗುವವರು, ಪರಿಷತ್ ಸದಸ್ಯರ ಪಟ್ಟಿಯೊಂದಿಗೆ ಅಂತಿಮ ಸಮಾಲೋಚನೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ವಾರ ದೆಹಲಿಗೆ ಹೋಗಲಿದ್ದಾರಂತೆ. ದೆಹಲಿಗೆ ಬನ್ನಿ ಅಂತಾನೂ ಕೂಡ ಹೇಳಿ ಹೋಗಿದ್ದಾರಂತೆ. ಸಿದ್ದರಾಮಯ್ಯ ದೆಹಲಿ ಭೇಟಿ ಬಳಿಕ ಸಂಪುಟ ಸೇರ್ಪಡೆ ಆಗುವವ್ರಿಗೆ ಯಾರು, ಕೈ ಬಿಡುವವ್ರಿಗೆ ಯಾರು, ಇದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಸೊ ನೋಡಿ, ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಬೇಡಿಕೆ ಇತ್ತು. ಯಾಕಂದರೆ ಹಿಂದೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಕೆಲವು ಹಿರಿಯ ನಾಯಕರನ್ನ, ಮೂಲ ಕಾಂಗ್ರೆಸ್ಸಿಗರನ್ನ ಕೈ ಬಿಡಲಾಗಿತ್ತು. ಅದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಈಗ ಕೆಲವು ಸಚಿವರ ಮೇಲೆ ಅಸಮಾಧಾನ ಇದೆ, ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕಿತಾಪತಿ ತೆಗಿತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಕೆಲವರನ್ನ ಸಂಪುಟದಿಂದ ಕೈ ಬಿಟ್ಟು ಯಾರ್ಯಾರನ್ನ ಹೊರಗಡೆ ಉಳಿಸಿದ್ರು ಅವ್ರನ್ನೆಲ್ಲ ಇನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೂ ಒಂದು ಲೆಕ್ಕಾಚಾರ ಹಾಕಬೇಕಾಗತ್ತೆ. ಯಾರನ್ನ ಕೈ ಬಿಡಬೇಕು, ಯಾರನ್ನ ಕರ್ಕೊಳ್ಬೇಕು, ಅದಾದ್ಮೇಲೆ ಆಗುವಂತ ಬೆಳವಣಿಗೆಗಳು ಏನು, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಒಂದು ಅಂತಿಮ ಪಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂಗೆ ಏನೇನು ನಿಮ್ಮ ಪ್ಲಾನ್ ಇದೆಯೋ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ದೆಹಲಿಗೆ ಬನ್ನಿ, ಹೈಕಮಾಂಡ್ ನಾಯಕರ ಜೊತೆ ಕೂತು ಮಾತಾಡೋಣ ಅಂತ ಹೇಳಿ ಹೋಗಿದ್ದಾರಂತೆ. ಹಾಗಾಗಿ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಹಾಗಿದ್ರೆ ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಅದು ಪಕ್ಕಾ ಆಗತ್ತೆ ಅನ್ನೋದು ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಕೂಡ ಸಿಎಂ ಜೊತೆಗೆ ಖರ್ಗೆ ಅವರು ಚರ್ಚೆ ಮಾಡಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿಯಲಾಗಿತ್ತು. ಸಾಕಷ್ಟು ರೀತಿಯಾದಂಥ ಮಾತುಗಳು ಕೇಳಿ ಬಂದಿತ್ತು. ಇದರಿಂದಲೇ ಇರಿಸು ಮುರುಸು ಆಗಿತ್ತು, ಶೀತಲ ಸಮರ ನಡೀತಾ ಇದೆ. ಸೊ ಆಲ್ರೆಡಿ 5 ವರ್ಷ ಪೂರ್ಣ ಆಗಿದೆ, ಹಾಗಾಗಿ ಬದಲಾವಣೆ ಆಗಲೇಬೇಕು ಅಂತ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರಂತೆ. ಹೌದು, ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಅದೊಂದು ಮುಗಿದು ಬಿಡ್ಲಿ, ಅದು ಮುಗಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸ್ಥಾನ ಬಿಟ್ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಅವ್ರು ಹೇಳಿದಾರಂತೆ ಹೈಕಮಾಂಡ್ ನಾಯಕರ ಜೊತೆಗೆ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳು ಮುಗಿದ ಮೇಲೆ ನಾನು ಸ್ಥಾನ ಬಿಟ್ಕೊಡ್ತೀನಿ ಅಂತ. ಅದಾದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡೋಣ, ಯಾರನ್ನು ಮಾಡೋದು, ಹೇಗೆ ಮಾಡೋದು, ಯಾವ ಮಾನದಂಡದಲ್ಲಿ ನಾವು ಸೆಲೆಕ್ಟ್ ಮಾಡೋದು, ಇದ್ರ ಬಗ್ಗೆನೂ ಕೂಡ ನೆನೆ ಚರ್ಚೆ ಮಾಡಿದ್ದಾರೆ. ಮತ್ತು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಾಕ್ಷಿಗಳನ್ನ ರಾಜಣ್ಣ ಅವರ ಪುತ್ರ ರಾಜೇಂದ್ರ, MLC ರಾಜೇಂದ್ರ ಅವರು ನೀಡಿದ್ರು. ಆ ಸಾಕ್ಷಿಗಳು ಏನು ಅನ್ನೋದು ಕುತೂಹಲ ಇತ್ತು. ಆ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ಅಂತ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಏನ್ ತೀರ್ಮಾನ ಕೈಗೊಳ್ತಾರೆ, ಯಾರಿಗೇನು ಸಂದೇಶ ಕೊಡ್ತಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ನಿನ್ನೆ ಸಂಡೇ ಆಗಿದ್ರು ಕೂಡ ರಾಜಕೀಯವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಸಿಎಂ ರನ್ನ ಭೇಟಿ ಆಗಿದ್ದು. ಇನ್ನು ಮುಂದಿನ